ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮಧುರ ಮಿಲನ. ಅದೊಂದು ಸುಂದರ ಸಂಜೆ. ಬಲಾಹಕನ ಆಗಮನ ನೇಸರನನ್ನು ಅಡಗಿಸಿತ್ತು. ಬೇರೆಲ್ಲೋ ವರುಣನ ಆರ್ಭಟ ಇದ್ದಿದ್ದರಿಂದ ಕೋಳಿರ್ಗಾಳಿ ಸುತ್ತಲಿನ ವಾತಾವರಣವನ್ನು ತಂಪುಗೊಳಿಸಿತ್ತು. ಆ ರಸಸಂಜೆಯನ್ನು ಬಹುತೇಕರು ಆಸ್ವಾದಿಸದೇ ಇರಲು ಸಾಧ್ಯವೇ ಇಲ್ಲವೇನೋ. ಆದರೆ ಆ ಜೋಡಿ ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮದೇ ಲೋಕದಲ್ಲಿ ಸಂಚರಿಸುತ್ತಿದ್ದರು. ಅಂಜಲಿ ತನ್ನ ಮನೆಯ ಬೃಂದಾವನದ ಹೂಗಳನ್ನು ಮುದ್ದಿಸಿ ಅವುಗಳೊಂದಿಗೆ ಮಾತನಾಡುತ್ತಾ ಗಿಡಗಳಿಗೆ ನೀರುಣಿಸುತ್ತಿದ್ದರೆ, ಆಕೆಯ ಮಾಂಗಲ್ಯದೊಡೆಯ ಸಿದ್ಧಾರ್ಥ್ ವರ್ಮ ಹುಲ್ಲುಹಾಸಿನ ಹತ್ತಿರದಲ್ಲಿದ್ದ ತೂಗು ಉಯ್ಯಾಲೆಯ ಮೇಲೆ ಕುಳಿತು ಮೊಲಗಳ ಜೊತೆ ಆಡುವುದರ ನೆಪ ಹೂಡಿ ತನ್ನಾಕೆಯನ್ನು ಕದ್ದು ಕದ್ದು ನೋಡುತ್ತಾ ಕುಳಿತಿದ್ದ. ಅದೆಷ್ಟು ಸೌಂದರ್ಯವತಿ ನನ್ನ ಹುಡುಗಿ! ಇಂತಹ ಲಾವಣ್ಯ ರಾಶಿಯ ಚೆಲುವೆ ನನ್ನ ಮಡದಿ ಎಂದು ಮನಸ್ಸು ಒಮ್ಮೆ ಪಿಸುಗುಟ್ಟಿದರೆ, ಮಡದಿಯೇ, ನಿನ್ನ ಹುಡುಗಿಯೇ. ಲೋಕದ ಕಣ್ಣಿಗೆ ಅಷ್ಟೇ ನೀ ಅವಳ ಗಂಡ. ಯಾಕೆ ಎಲ್ಲ ಮರೆತೆಯಾ? ಕಹಿಯನ್ನು ಅರುಹಿತ್ತು ಅದೇ ಮನಸ್ಸು. ನಿಟ್ಟೂರ್ಪೊಂದು ಹತಾಶೆಯಿಂದ ಹೊರಬಂದಿತ್ತು. ಇಲ್ಲ, ಅಂಜು ನನ್ನವಳೇ. ಅವಳು ಸ್ವೀಕರಿಸಲಿ ಇಲ್ಲವೇ ತ್ಯಜಿಸಲಿ, ನಾನು ಆಕೆಯನ್ನು ನನ್ನ ಬಾಳಿನ ದೇವತೆ ಎಂದೇ ನಂಬಿದ್ದೇನೆ. ಆಕೆಯೇ ಈ ಜೀವನದ ಹೊಲವು. ಹೀಗೆಂದು ಯೋಚಿಸುತ್ತಾ ಕುಳಿತಿದ್ದವನ ಗಮನ ತನ್ನ ಮೇಲೆ ಇದೆ ಎಂಬ ಪರಿವೇ ಇಲ್ಲ ಅಂಜಲಿಗೆ. ಆದರೆ ಆತನ ಗಮನ ಬೇರೆಲ್ಲೋ ನೆಟ್ಟಿದೆ ಎಂದು ಅರಿತ ಆ ಮೊಲ ಅವನ ಬೆರಳನ್ನು ಕಚ್ಚಿ ಚಂಗನೆ ನೆಗೆದಿತ್ತು. ಚಿಂಕಿ, ಮತ್ತೆ ನನ್ನ ಬೆರಳು ಕಚ್ಚಿ ಹೋಡಿದ್ಯಾ? ಮಾಡ್ತೀನಿರು ನಿನಗೆ ಎಂದು ಹುಸಿ ಕೋಪದಿಂದ ಅದನ್ನು ಅಟ್ಟಿಸಲು ಅವ ಹೊರಟರೆ, ಆ ಚಿಂಕಿ ಅವನ ಕೈಗೆ ಸಿಗದಂತೆ ಜಿಗಿಯುತ್ತಿತ್ತು. ಇವರ ಆಟವನ್ನು ನೋಡುತ್ತಾ ನಿಂತಿದ್ದ ಅವಳ ಮುಖದ ಮೇಲೊಂದು ತಿಳಿ ನಗು. ಇವರು ಅದೆಷ್ಟು ಕಾಳಜಿ ಮತ್ತು ಪ್ರೀತಿ ಮಾಡ್ತಾರೆ ಪ್ರಾಣಿಗಳನ್ನು ಕಂಡ್ರೆ. ಮಕ್ಕಳ ಜೊತೆ ಆಟವಾಡುವ ಹಾಗೆ ಅದರ ಜೊತೆಗೆ ನಲಿಯುತ್ತಾರೆ. ತನ್ನ ಯಜಮಾನನನ್ನು ನೋಡುತ್ತಾ ನಗು ಬೀರುತ್ತಾ ನಿಂತಿದ್ದಳು ಸುಂದರಿ. ಅವಳ ಕುಡಿನೋಟವ ಕಂಡು ಸಿದ್ಧಾರ್ಥವನ ಅಕ್ಕಿಯಂತೆ ನಲಿತಿತ್ತು. ಅದೇ ಖುಷಿಯಲ್ಲಿ ಎದುರಿಗೆ ಸಿಕ್ಕ ಕಲ್ಲನ್ನು ನೋಡದೆ ಎಡವಿ ಕೊಂಚ ಹಾರಿ ಹುಲ್ಲುಹಾಸಿನ ಮೇಲೆ ಮುಗ್ಗರಿಸಿದನು. ರೀ ಸಣ್ಣಗೆ ಚೀರಿ ಅವನ ಬಳಿ ಓಡಿ ನೆಲಕ್ಕೆ ಬೀಳದಂತೆ ಅವಳ ರಟ್ಟಿಯನ್ನಗಳಿಸಿ ಹಿಡಿಯಲೆತ್ನಿಸಿದಳು. ಅವನು ಆಜಾನುಬಾಹು. ತಾನು ಬೀಳದಲ್ಲದೆ ಅವಳನ್ನು ಕೆಡವಿದ್ದ. ಒಂದು ಕ್ಷಣ ಇಬ್ಬರ ಕಣ್ಣುಗಳು ಬೆರೆತಿತ್ತು. ಎಚ್ಚೆತ್ತ ಅವನೇ ತಾನು ಎದ್ದು ಮಡದಿಯನ್ನು ಏಳಿಸಲು ಸಹಾಯ ಮಾಡಿದ. ಅವಳಿಗೊಂದು ಉಸಿಮುನಿಸು. ಇವರನ್ನ ಬೀಳ್ದಂಗೆ ತಡೆಯೋಕೆ ಬಂದರೆ ನನ್ನನ್ನೇ ಬೀಳ್ಸಿದ್ರು. ಗೊಣಗುತ್ತಲೇ ಎದ್ದು ನಿಂತವಳು ಅವನ ಕಾಲನ್ನ ಕಂಡು ಔಹಾರಿದಳು. ರೀ, ನಿಮ್ಮ ಕಾಲಿನ ತೋರ್ಬೆರಳಿನ ಉಗುರು ಕಿತ್ತೋಗಿ ರಕ್ತ ಬರ್ತಿದೆ. ಅಯ್ಯೋ, ಹೀಗೆ ಬಿಟ್ರೆ ಸೆಪ್ಟಿಕ್ ಆಗುತ್ತೆ, ಬನ್ನಿ ನೀವು. ಅವನುತ್ತರಕ್ಕೂ ಕಾಯದೆ ಅವನ ತೋಳನ್ನು ಹಿಡಿದು ಜಗ್ಗಿದಾಗ ಮಂತ್ರಮುಗ್ಧನಾದವನಂತೆ ಅವಳ ಹಿಂದೆಯೇ ಹೆಜ್ಜೆ ಹಾಕಿದ. ರೂಮಿಗೆ ಕರೆದೊಯ್ದು ಅವನನ್ನು ಮಂಚದ ಮೇಲೆ ಕೂರಿಸಿದ ಅಂಜಲಿ ಫಸ್ಟ್ ಏಡ್ ಡಬ್ಬಿಯನ್ನು ಗಡಿಬಿಡಿಯಲ್ಲಿ ತೆಗೆದು ಇವನ ಬಳಿಗೆ ಓಡಿ ಬಂದಳು. ಅಂತಹ ಗಾಯವೇನೂ ಅಲ್ಲ ಕಣ್ರಿ, ಯಾಕಷ್ಟು ಗಾಬರಿ ಮಾಡ್ಕೋತೀರಿ? ಹತ್ತಿ ಮತ್ತೆ ಬ್ಯಾಂಡೇಜ್ ಕೊಡಿ, ನಾನೇ ಅದನ್ನು ಡ್ರೈಪ್ ಮಾಡ್ಕೋತೀನಿ ಎಂದು ಅವಳನ್ನು ಸಮಾಧಾನ ಮಾಡುತ್ತಾ ಸಿದ್ಧಾರ್ಥ್ ಕೈ ಚಾಚಿದಾಗ ಅವನೆಡೆಗೆ ಉರಿನೋಟವೊಂದು ಶರದಂತೆ ಬಂದಿತ್ತು. ಅಲ್ಲಿಗೆ ಹುಡುಗ ಗಪ್ಚುಪ್. ನೆಲಕ್ಕೆ ಕುಳಿತ ಅಂಜಲಿ ಅವನ ಕೊಸರುವಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಗಾಯವಾಗಿದ್ದ ಪಾದವನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಬೆಟಡಿನ್ ಹಾಕಿ ಶುಚಿಗೊಳಿಸಿದಳು. ಅಮ್ಮ, ಉರಿ ಕಣ್ರಿ. ನೀವೇನೋ ನನ್ನ ಕಾಲನ್ನೇ ತೆಗಿತೀರಿ ಇವತ್ತು ಅಂತ ಅನುಮಾನ ನನಗೆ. ಆತ ಉರಿಯನ್ನು ತಾಳಲಾರದೆ ಕಾಲನ್ನು ಹಿಂತೆಗೆದುಕೊಂಡಾಗ, ರೀ, ತುಂಬ ನೋವಾಗ್ತಾ ಇದೆಯಾ? ಚೂರೇ ಚೂರು ಕಾಲು ಮುಂದಕ್ಕೆ ಹಿಡಿ, ಇಲ್ಲಿ ಕೊಡಿ ಅಂದ್ರೆ ಎಂದು ಅವನ ಪಾದವನ್ನು ತನ್ನ ಹಸ್ತದಲ್ಲಿ ಇರಿಸಿಕೊಂಡು ಸಣ್ಣಗೆ ಗಾಳಿ ಊದಿದಳು. ಸ್ವಲ್ಪ ಉರಿ ಕಡಿಮೆಯಾದಂತೆ ಅನ್ನಿಸಿ ಸುಮ್ಮನೆ ಕುಳಿತ. ಗಾಯಕ್ಕೆ ಆಂಟಿಸೆಪ್ಟಿಕ್ ಪೌಡರ್ ಹಾಕಿ ಗಾಳಿ ನುಸುಳದಂತೆ ಬ್ಯಾಂಡೇಜ್ ಕಟ್ಟಿದಳು. ಅವಳ ಕೇರಿಂಗ್ ಅವನನ್ನು ಮುದಗೊಳಿಸಿತ್ತು. ಅಲ್ಲ, ಈ ಹುಡುಗಿ ಯಾಕೆ ಇಷ್ಟೊಂದು ಸೂಕ್ಷ್ಮ? ಆಗಿದ್ದೊಂದು ಸಣ್ಣ ಗಾಯ, ಅಷ್ಟಕ್ಕೆ ಇಷ್ಟು ಚಡಪಡಿಸಬೇಕೆ? ಆದರೂ ಇವಳ ಕಾಳಜಿ ನನಗೆ ಖುಷಿ ಕೊಡ್ತಿದೆ. ಮನದಲ್ಲಿ ಮಾತನಾಡಿಕೊಳ್ಳುತ್ತಾ ಅವಳ ಕೆನ್ನೆಯನ್ನು ಹಿಂಡಿ ಮುದ್ದು ಹುಡುಗಿ. ತನಗರಿವಿಲ್ಲದೆ ಕೊನೆಯ 2 ಶಬ್ದಗಳು ಬಾಯಿಯಿಂದ ಆಚೆ ಬಂದಿತ್ತು. ಅವಳು ನಾಚಿಕೆಯ ಮುದ್ದೆಯಾಗಿ ಬಿಟ್ಟಳು.
ಪಾದವನ್ನು ನೆಲಕ್ಕೆ ಇರಿಸಿ ತಡಬಡಿಸಿ ಎದ್ದು ಓಡಿದ್ದಳು. ಅಯ್ಯೋ, ಏನು ಅನ್ಕೊಂಡ್ಲೋ ಏನೋ. ಸಿದ್ದು, ನಿನ್ನ ಪ್ರೀತಿ ನಿಂಗೆ ಅಷ್ಟೇ ಗೊತ್ತಿರಲಿ. ಅವರಿಗೆ ತಿಳಿದು ಅವರ ಮನಸ್ಸಿಗೆ ಘಾಸಿ ಆದರೆ ಈಗಿರೋ ಸ್ನೇಹ ಕೂಡ ಕಡಿದು ಹೋದರೆ? ನೋ ನೋ, ಕಂಪಿಸಿತು ಅವನ ಮನ. ಇಷ್ಟು ದಿನಗಳ ನಂತರ ಇದೇ ಮೊದಲು ಸಲಿಗೆಯಿಂದ ಕೆನ್ನೆ ಹಿಡಿದಿದ್ದು ಅವರು. ಮುದ್ದು ಹುಡುಗಿನ ನಾನು. ಕೆಂಪೇರಿದ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ಸಂತಸ ಪಡುತ್ತಿದ್ದಳು ಅಂಜಲಿ. ಮರುಕ್ಷಣವೇ ಛೆಛೆ, ತಪ್ಪು ತಪ್ಪು. ಅವರು ಅಂದೇ ಹೇಳಿದ್ರು ಅಲ್ವಾ, ನಾವು ಸ್ನೇಹಿತರಾಗಿ ಇರೋಣ ಅಂತ. ಅವರಿಗೆ ಇದು ಒಲ್ಲದ ಮದುವೆ. ಅದಕ್ಕೆ ಏನೋ ಮದುವೆಗೂ ಮುನ್ನ ಹೆಚ್ಚಾಗಿ ಕರೆಯಾಗಲಿ ಮೆಸೇಜ್ ಆಗಲಿ ಕಳಿಸಿರಲಿಲ್ಲ. ಅವರು ಕಳಿಸಿದ್ದರೂ ನನ್ನ ಫೋನ್ ಏನು ಸರಿ ಇತ್ತೆ. ಮತ್ತೆ ಅವರ ಪ್ರಿಯತಮೆ ಏಕೆ ದೂರಾದಳೋ ಏನೋ. ಇವರಿನ್ನೂ ಅದೇ ನೆನಪಲ್ಲಿ ಕೊರಗ್ತಾ ಇರಬಹುದು. ಆದರೆ ನಾನು ಈಗ ಅವರ ಹೆಂಡತಿ. ಸಿದ್ದು ನನ್ನವರು. ಸಿದ್ದು ನನ್ನ ಸಿದ್ದು. ಅವರನ್ನು ಹೇಗಾದರೂ ಸರಿ ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರ ಪ್ರಕಾರದಲ್ಲಿ ಸ್ನೇಹಿತಳಾಗಿಯೇ ಉಳಿಯುವೆ. ನನ್ನ ಪ್ರೇಮ ನನಗಷ್ಟೇ ತಿಳಿದಿರಲಿ. ತಾನು ಮರಗುತ್ತಾ ಇದ್ದರೂ ಗಂಡನನ್ನು ಬಿಟ್ಟುಕೊಡಲಾರಳು. ನಾನೆಂತಹ ಪೆದ್ದಿ. ಇವರ ಆಲೋಚನೆಯಲ್ಲಿ ಕಾಫಿ ಮಾಡೋದನ್ನೇ ಮರೆತೆ. ಪಾಪ ಅತ್ತೆ ಮಾವ ಕಾಯ್ತಾ ಇರಬಹುದು ಎಂದು ಪಟಪಟನೆ ಕಾಫಿ ಮಾಡಿ 2 ಲೋಟಕ್ಕೆ ಹಬೆಯಾಡುವ ಕಾಫಿಯನ್ನು ಬೆರೆಸಿಕೊಂಡು ಅತ್ತೆ ಮಾವನಿಗೆ ಕೊಟ್ಟು ಬರಲು ತೆರಳಿದಳು. ಅಂಜಲಿ, ಅಂಜಲಿ, ಗಂಡನ ಧ್ವನಿ ಕೇಳುತ್ತಲೇ ಮೆಟ್ಟಲೇರಿ ಓಡಿದಳು. ಹೇಳಿ, ಏನು ಕೂಗಿದ್ದು? ಅದು ನನಗೂ ಒಂದು ಕಪ್ ಕಾಫಿ ಬೇಕು, ಮಾಡಿಕೊಡ್ತೀಯಾ? ಕೇಳಿದನು ಸಿದ್ಧಾರ್ಥ್. ಎಷ್ಟು ದಿನಗಳಲ್ಲಿ ಒಮ್ಮೆಯೂ ಕಾಫಿ ಕುಡಿಯದವನು ದಿಢೀರ್ ಕಾಫಿ ಕೇಳಿದ್ದು ಆಶ್ಚರ್ಯವಾಗಿತ್ತು ಆಕೆಗೆ. ನೀವು ಟೀ ತಾನೇ ಕುಡಿಯೋದು? ಇವತ್ತೇನೋ ಹೊಸದಾಗಿ ಕಾಫಿ ಕೇಳ್ತಾ ಇದ್ದೀರಾ? ಪಿಳಿ ಪಿಳಿ ಕಣ್ಣರಳಿಸುತ್ತಾ ಕೇಳಿದಳು. ಅತ್ತ ಕಡೆಯಿಂದ ಏನೂ ಉತ್ತರವೇ ಬಾರದು. ಮುದ್ದು ಮನದೆಣ್ಣೆಯ ಮುಖವನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದಾನೆ ಆತ. ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ಅವನ ಮುಂದೆ ಕೈ ಆಡಿಸಿದಾಗ ಎಚ್ಚೆದ್ದ ಸಿದ್ಧಾರ್ಥ್, ಹಾ, ಏನೋ ಕಾಫಿ ಬೇಕು ಅಂತ ಅನಿಸ್ತಿದೆ. ಆದರೆ ಬಿಸಿಯಾಗಿರೋದು ಅಲ್ಲ, ತಣ್ಣನೆ ಕಾಫಿ. ನನಗೆ ಕೋಲ್ಡ್ ಕಾಫಿ ಬೇಕು. ಅದರ ಮೇಲೆ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಪ್ಲೀಸ್ ಮಾಡಿಕೊಡ್ತೀರಾ? ಈ ತಂಪು ವಾತಾವರಣದಲ್ಲಿ ತಣ್ಣನೆ ಕಾಫಿ ಬೇಕಾ? ಅದು ಐಸ್ ಕ್ರೀಮ್ ಜೊತೆ. ಶೀತ ಆದರೆ ಅತ್ತೆ ಆಮೇಲೆ ನನಗೆ ಕೇಳೋದು. ಬೇಡ ಬೇಡ, ಬಿಸಿದೇ ಕುಡೀರಿ. ಊರಗಲ ಬಾಯಿ ತೆರೆದು ಅವನ ಮಾತನ್ನು ನಿರಾಕರಿಸಿದಳು. ಅಂಜಲಿ, ಪ್ಲೀಸ್ ಕಣ್ರಿ, ನನಗೆ ಹಾಗೆ ಇಷ್ಟ. ಥಂಡಿ ವಾತಾವರಣದಲ್ಲಿ ಹೀಗೆ ಐಸ್ ಕ್ರೀಮ್ ತಿಂದು ಅಭ್ಯಾಸವಿದೆ. ಪ್ಲೀಸ್ 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 ಮಾಡಿಕೊಡಿ. ಮಕ್ಕಳ ಹಾಗೆ ರಚ್ಚೆ ಹಿಡಿದ ಗಂಡನ ಮುಖವನ್ನು ನೋಡಿ ನಕ್ಕು ಬಿಟ್ಟಳು ಅವನೊಡತಿ. ಆಯ್ತು, ತರ್ತೇನೆ, ಇಲ್ಲೇ ಕೂತಿರಿ. ಉಗುರು ಪೆಟ್ಟಾಗಿದೆ. ಓಡಾಡಿ ಮತ್ತೆ ರಕ್ತ ತರಿಸ್ಕೋಬೇಡಿ. 10 ನಿಮಿಷದಲ್ಲಿ ಬರ್ತೀನಿ ಎಂದು ತಾಕೀತು ಮಾಡಿ ನಡೆದಳು. ಬಾಲ್ಕನಿಯ ತೂಗು ಉಯ್ಯಾಲೆಯ ಮೇಲೆ ಕುಳಿತು ಸುತ್ತಲಿನ ಹಸಿರನ್ನು ನೋಡುತ್ತಾ ತನ್ನ ಮನತರಿಸಿ ಮಾಡಿಕೊಟ್ಟಿದ್ದ ಕೋಲ್ಡ್ ಕಾಫಿಯ ಅಣುವನ್ನು ಬಿಡದಂತೆ ಆಸ್ವಾದಿಸುತ್ತಾ ಕುಳಿತಿದ್ದನಾತ. ಅಷ್ಟರಲ್ಲಿ ಅವನ ಜಂಗಮವಾಣಿ ಬಡಿದುಕೊಳ್ಳತೊಡಗಿತ್ತು. ಆರ್.ಕೆ. ಸರ್ ಎಂಬ ಹೆಸರನ್ನು ಕಂಡೊಡನೆಯೇ ಕರೆಯನ್ನು ಸ್ವೀಕರಿಸಿದ್ದ. ಇವ ಹಲೋ ಎನ್ನುವ ಮೊದಲೇ ಅವರು ಅತ್ತ ಕಡೆಯಿಂದ ಏನನ್ನೋ ಪ್ರಶ್ನಿಸಿದ್ದರು. ಇಲ್ಲ ಸರ್, ಅವತ್ತು ಆ ಮನುಷ್ಯ ಬಂದವನೇ ಒಂದಷ್ಟು ಗಡಿಬಿಡಿಯಲ್ಲಿ ಓಡಾಡ್ತಾ ಇದ್ದ. ನಿಮ್ಮನ್ನ ಕಾಣಲೇಬೇಕು ಅಂತ ಬಂದಿದ್ದ. ಆದರೆ ನೀವು ಬ್ಯುಸಿ ಇದ್ರಿ ಅಂತ ತಿಳಿದು ಸ್ವಲ್ಪವೂ ಕಾಯದೆ ನಿಮಗೆ ಅಂತ ಒಂದು ಫೈಲ್ ಕೊಟ್ಟು ಹೊರಟು ಬಿಟ್ಟ. ಮತ್ತೆ ಅದನ್ನು ನಿಮಗೆ ತಂದುಕೊಟ್ಟೆ ಕೂಡ. ಯಾಕೆ ಸರ್, ಹೀಗೇನಾಯ್ತು? 3 ದಿನಗಳ ಹಿಂದೆ ಕಚೇರಿಗೆ ಬಂದಿದ್ದ ಓರ್ವನ ಬಗ್ಗೆ ರಾಮಕೃಷ್ಣ ಅವರಿಗೆ ವಿವರಿಸುತ್ತಿದ್ದ ಸಿದ್ಧಾರ್ಥ್. ಏನು ಅಂತ ಹೇಳಲು ಸಿದ್ದು, ಆ ವ್ಯಕ್ತಿ ಗವಿಪುರಂ ಮರ್ಡರ್ ಕೇಸ್ ಬಗ್ಗೆ ಏನೋ ಬಲವಾದ ಮಾಹಿತಿ ಕಲೆ ಹಾಕಿದ್ದಾನೆ. ಅದನ್ನು ಕೊಟ್ಟು ವಿವರಿಸೋಕೆ ಬಂದಿದ್ದ ಅಂತ ಕಾಣುತ್ತೆ. ಆದರೆ ಈಗ ಅವನ ಕಾಣೆಯಾಗಿದೆಯಂತೆ. ರಾಮಕೃಷ್ಣ ಹೇಳುತ್ತಿದ್ದರೆ ಸಿದ್ಧಾರ್ಥ್, ವಾಟ್, ಹತ್ತೇನಾ? ಒಮ್ಮೆ ಉದ್ಧರಿಸಿ ಕುಳಿತಲ್ಲಿಂದ ಎದ್ದ. ನೀನು ಈ ಕೂಡಲೇ ಆಫೀಸ್ಗೆ ಹೊರಟು ಬಾ, ಎಲ್ಲ ಕರೆಯಲ್ಲಿ ಹೇಳೋಕ್ಕೆ ಆಗಲ್ಲ ಎಂದು ತಿಳಿಸಿ ಕರೆ ನಿಲ್ಲಿಸಿದರು. ತನ್ನ ಕಿವಿಗಳನ್ನೇ ನಂಬಲಾಗದೆ ದಡಬಡನೆ ತಯಾರಾಗಿ ಹೋಗುವಾಗ ಪೆಟ್ಟಾಗಿದ್ದ ಕಾಲಿನ ಉಗುರಿಗೆ ಮಂಚದ ಕಾಲು ಬಡಿದು ಮತ್ತೆ ರಕ್ತಸ್ರಾವ ಶುರುವಾಯಿತು. ಅಮ್ಮ ಎಂದು ಚೀರಿ ಅಲ್ಲಿಯೇ ಕುಳಿತನಾದರೂ ಸುಧಾರಿಸಿಕೊಳ್ಳುವಷ್ಟು ಸಮಯವಿರಲಿಲ್ಲ. ಧಾವಂತದಿಂದ ರೂಮಿನಿಂದ ಓಡಿದವನ ಅಡ್ಡಲಾಗಿ ಅಂಜಲಿ ಸಿಕ್ಕಿ ಅವಳಿಗೆ ಜೋರಾಗಿ ಡಿಕ್ಕಿ ಹೊಡೆದ.
ಅವನು ಗುದ್ದಿದ ರಭಸಕ್ಕೆ ಒಮ್ಮೆ ಹಿಂದಕ್ಕೆ ವಾಲಿದಂತಾಗಿ ಅಲ್ಲಿಯೇ ಇದ್ದ ಮೆಟ್ಟಲಿನ ಕೈ ಹಿಡಿಕೆಯನ್ನು ಹಿಡಿದಳು. ದೇವ, ನನ್ನ ಹಣೆ ಹೋಯ್ತು. ಅಂಜಲಿ, ನೀನು ಈಗಲೇ ಅಡ್ಡ ಬರಬೇಕಾ? ಮೊದಲೇ ಗಡಿಬಿಡಿಲಿ ಇದ್ದೀನಿ. ಏನು ಮುಖ ನೋಡ್ತಾ ನಿಂತೆ? ನಡಿ, ಸರ್ಕೋ ಆ ಕಡೆ. ಸ್ವಲ್ಪ ಗದರಿ ಹೆಚ್ಚು ಕಡಿಮೆ ಓಡಿಯೇ ಬಿಟ್ಟಿದ್ದ. ಅವ ಹೀಗೇಗೆ ಕೂಗಾಡಿದ ಎಂಬುವುದೇ ಅರ್ಥವಾಗಲಿಲ್ಲ ಅವಳಿಗೆ. ಯಾರದ್ದೋ ಕೋಪವನ್ನು ನನ್ನ ಮೇಲೆ ಹಾಕ್ತಾರೆ. ನನ್ನ ಪಾಡಿಗೆ ಬರ್ತಾ ಇದ್ದೇನೆ. ಗುದ್ದಿದ್ದು ಅವರು ನನಗೆ ಗದರಿ ಹೋದ್ರು. ಹಣೆಯನ್ನು ಉಜ್ಜಿಕೊಂಡು ಗೊಣಗುತ್ತಾ ಕೋಣೆ ಸೇರಿದಳು ಅಂಜಲಿ. ಇವತ್ತು ಏನಾದರೂ ಸುಳಿವು ಸಿಗುತ್ತಾ ನೋಡೋಣ. ಅವಳು ಯಾರು ಅಂತ ಕಂಡುಹಿಡಿಯಲೇಬೇಕು ಎಂದು ತನ್ನ ಮನದೊಡೆಯನ ಮನದಲ್ಲಿ ಯಾರಿದ್ದಾರೆ ಎಂದು ಕಂಡುಹಿಡಿಯಲು ತನ್ನದೇ ಕೋಣೆಯ ತಲಾಶೆಯನ್ನು ಶುರು ಮಾಡಿದ್ದಳು. ಪಟದಲ್ಲಿರುವ ಅವಳ ಆರಾಧ್ಯ ದೈವ, ಅಯ್ಯೋ ಹುಚ್ಚು ಹುಡುಗಿಯೇ, ನಿನ್ನ ದಡ್ಡತನಕ್ಕೆ ಏನು ಹೇಳೋಣವೇ? ನೀನೇ ಕಣೆ ಅವನ ಮನದೆಣ್ಣೆ, ಪ್ರೇಯಸಿ ಎಲ್ಲವೂ ಎಂದು ನಕ್ಕಿದ್ದ. ನೋಡು ಮಧು, ಇವರು ಅದೆಲ್ಲಿ ಹೋಗ್ತಾರೆ, ಯಾವಾಗ ಹೋಗ್ತಾರೆ ಅಂತ ಏನೂ ಹೇಳ್ದೆ ಹೊರಟು ಬಿಡ್ತಾರೆ. ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇವರನ್ನು? ಬರೀ ಕಾಯೋದೇ ಆಯಿತು. ನಿಂಚೂರು ಹೇಳ್ಬಾರ್ದ ಅವರಿಗೆ? ನೀನೆಲ್ಲಿ ಹೇಳ್ತೀಯ? ಹಸನ್ಮುಖನಾಗಿ ತುಂಟನಗೆ ನೀಡಿ ಸುಮ್ಮನೆ ಇದ್ದು ಬಿಡ್ತೀಯ. ಮುಖ ದುಮ್ಮಿಸಿಕೊಂಡು ಮುರಳೀಧರನ ಚಿತ್ರಪಟದ ಎದುರಿಗೆ ನಿಂತು ತನ್ನ ಸಂಕಷ್ಟವನ್ನು ತೋಡಿಕೊಳ್ಳುತ್ತಿದ್ದಳು ಸುಂದರಿ. ಅಡ್ವೊಕೇಟ್ ಆರ್.ಕೆ. LLB LLM ಎಂಬ ಫಲಕವನ್ನು ನೇತು ಹಾಕಿಕೊಂಡಿದ್ದ ಗೇಟನ್ನು ದೂಡಿ ಒಳಗಡೆ ಇಟ್ಟ ಸಿದ್ಧಾರ್ಥ್ ವರ್ಮ ಅವರಡಿಗೆ ಕಾನೂನು ಅಭ್ಯಾಸಿಸುತ್ತಿದ್ದ, ಅಂದರೆ ಲಾ ಪ್ರಾಕ್ಟೀಸ್ ಮಾಡುತ್ತಿದ್ದ. ಸರ್ ಎಂದು ಕೂಗುತ್ತಾ ಒಳಹೋದವನು ಅವರು ಯಾರ ಬಳಿಯೋ ಫೋನಿನಲ್ಲಿ ಮಾತನಾಡುತ್ತಿದ್ದದ್ದನ್ನು ಕಂಡು ನಮಸ್ಕರಿಸಿ ಸುಮ್ಮನೆ ಕುಳಿತ. ಈಗ ಅವರಿಗೆ ವಿಚ್ಛೇದನ ಬೇಕೇ ಬೇಕಂತೆಯೇ? ವಿವಾಹವಾಗಿ ಇನ್ನು 4 ತಿಂಗಳು ಆಗಿಲ್ಲ, ಆಗಲೇ ಅಷ್ಟು ದೊಡ್ಡ ಗಲಾಟೆ ಏನು ಮಾಡ್ಕೋತಾ ಇದ್ದಾರೆ? ಸರಿ, ನಿಮ್ಮ ಮಗಳು ಅಳಿಯನ್ನ ನಮ್ಮ ಆಫೀಸ್ಗೆ ಕರ್ಕೊಂಡು ಬನ್ನಿ, ಮುಂದಿನದು ಆಮೇಲೆ ನೋಡೋಣ ಎನ್ನುತ್ತಾ ರಾಮಕೃಷ್ಣರಾವ್ ಅವರು ಕರೆ ತುಂಡರಿಸಿ ನೀರು ಕುಡಿಯುತ್ತಾ ಆಸೀನರಾದರು. ಅದೇನು ಹುಡುಗರೋ ಏನೋ, ಮದುವೆಯಾಗಿ 2-3 ತಿಂಗಳು ಒಟ್ಟಿಗೆ ಇರೋಕೆ ಆಗಲ್ಲ, ಅಷ್ಟರಲ್ಲಿ ವಿಚ್ಛೇದನ ಬೇಕು ಅಂತ ಓಡಿ ಬರ್ತಾರೆ. ಈ ಸಂಭ್ರಮಕ್ಕೆ ಮದುವೆ ಆಗೋ ಅವಶ್ಯಕತೆ ಆದರೂ ಏನಿದೆಯೋ? ತಮ್ಮಲ್ಲೇ ಅವಲತ್ತುಕೊಂಡರು. ಇವೆಲ್ಲವನ್ನೂ ಕೇಳುತ್ತಾ ಕುಳಿತಿದ್ದ ಸಿದ್ಧಾರ್ಥನ ಮಗ ಪ್ರಭಾತನ ಕಿರಣಗಳನ್ನು ಕಾಣದೆ ಬಾಳಿದ ಸೂರ್ಯಕಾಂತಿಯಂತಾಗಿತ್ತು. ನಮಸ್ತೆ ರೀ ಸಿದ್ದು, ಕ್ಷಮಿಸಿ ಹೀಗೆ ಗಡಿಬಿಡಿಯಲ್ಲಿ ಕರೆಸಿಕೊಂಡೆ, ಆದರೆ ವಿಷಯವೇ ಅಂಥದ್ದು ಎಂದು ರಾಮಕೃಷ್ಣ ಮಾತನಾಡಿಸಿದರೂ ಅದು ಅವನ ಮಸ್ತಿಷ್ಕವನ್ನು ತಲುಪಿರಲಿಲ್ಲ. ಅವನ ಮನ ವಿಚ್ಛೇದನ ಪಡೆಯುತ್ತಿರುವ ದಂಪತಿಯ ಸ್ಥಳದಲ್ಲಿ ಅಂಜಲಿ ಮತ್ತು ತನ್ನನ್ನು ತುಲನೆ ಮಾಡುತ್ತಾ ಕುಳಿತಿತ್ತು. ಅರೆ ಹೌದಲ್ವಾ, ನಾವು ಕೂಡ ಮದುವೆಯಾಗಿ 6 ತಿಂಗಳಾಗುತ್ತಾ ಬಂತು. ನಮ್ಮ ನಡುವೆ ಪ್ರೀತಿ ಇಲ್ಲದೆ ಇದ್ದರೂ ಎಂದು ಕದನವೆಲ್ಲ ಆಗಿಲ್ಲ. ಚಿಕ್ಕ ಪುಟ್ಟ ಮುನಿಸು ಬಿಟ್ಟರೆ ಇಬ್ಬರು ಒಳ್ಳೆ ಸ್ನೇಹಿತರ ಹಾಗೆ ಇದ್ದೇವೆ. ಇನ್ನೂ ಯೋಚನಾ ಕಳಲಿನಲ್ಲಿ ಮುಳುಗಿದ್ದವನನ್ನು ವಾಸ್ತವಕ್ಕೆ ಕರೆತಂದರು ರಾಮಕೃಷ್ಣರಾವ್. ಸಿದ್ದು ರೀ ಸಿದ್ದು, ಗಟ್ಟಿಯಾಗಿ ಕರೆದಾಗ ಹಾಂ ಸರ್ ಹೇಳಿ ಎಂದು ಪೇಲವವಾಗಿ ಸ್ವರ ಹೊರಡಿಸಿದ. ಅದೆಲ್ಲಿ ಕಳೆದು ಹೋಗಿದ್ದಿ? ಏನು ಅಂತಹ ಗಹನವಾದ ಯೋಚನೆ? ರಾವ್ ಪ್ರಶ್ನಿಸಿದಾಗ ಹಾಗೆಂತ ಇಲ್ಲ ಸರ್, ಅದೇ ಆ ಕೊಲೆ ಕೇಸ್ ಬಗ್ಗೆನೇ ಆಲೋಚಿಸುತ್ತಾ ಇದ್ದೆ ಅಷ್ಟೇ ಎಂದು ತೇಪೆ ಹಚ್ಚಿದ. ಹಾಂ, ಇದು ನಿಜಕ್ಕೂ ದಿನೇ ದಿನೇ ಕಠಿಣ ಆಗ್ತಿದೆ ಸಿದ್ದು. ಕೊಲೆಯ ಸಂಬಂಧ ಈತನಿಗೆ ಏನೋ ವಿಚಾರ ತಿಳಿದು ಬಂದಿದೆ. ಮೃತಪಟ್ಟ ಹೆಂಗಸಿಗೆ 7 ವರ್ಷದ ಮಗನಿದ್ದಾನೆ ಅಂತ ತಿಳಿಸಿದ್ದಾನೆ ಈ ತನ್ವೀರ್, ಫೈಲ್ ನೀಡಿ ಹೋದ ವ್ಯಕ್ತಿ. ಜೊತೆಗೆ ಆ ಹೆಂಗಸಿನ ದಿನನಿತ್ಯದ ಚಟುವಟಿಕೆಗಳನ್ನು ಕೂಡ ಕಲೆ ಹಾಕಿದ್ದಾನೆ. ಆದರೆ ಈಗ ಉದ್ಭವಿಸಿರೋ ಪ್ರಶ್ನೆ ಏನಂದರೆ, ಆ ಮಗು ಎಲ್ಲಿದೆ ಅಂತ. ಎಷ್ಟು ದಿನ ಆದರೂ ಅದು ಸಿಗದೇ ಇರೋಕ್ಕೆ ಸಾಧ್ಯವಾ? ಅಥವಾ ಅದನ್ನು ಕಿಡ್ನಾಪ್ ಮಾಡಿದ್ದಾರಾ ಅನ್ನೋದು ತಿಳಿತಾ ಇಲ್ಲ. ಈತ ಬೇರೆ ಆ ಮಗುವಿನ ರಕ್ಷಣೆ ನಿಮ್ಮ ಮೇಲಿದೆ ಅಂತ ಬರೆದಿದ್ದಾನೆ. ಒಮ್ಮೆ ಈ ತನ್ವೀರ್ ಮನೆಗೆ ಭೇಟಿ ನೀಡಿ ಬರ್ತೀಯಾ ಸಿದ್ದು? ಏನಾದರೂ ಮಾಹಿತಿ ಸಿಕ್ಕರೂ ಸಿಗಬಹುದು. ಕೇಸಿನ ಬಗೆಗೆ ಚರ್ಚಿಸುತ್ತಾ ಕೆಲಸವೊಂದನ್ನು ನೇಮಿಸಿದರು ರಾಮಕೃಷ್ಣ. ಆಗಲಿ ಸರ್, ಈಗಾಗಲೇ ತಡ ಆಗಿದೆ. ಈ ರಾತ್ರಿಯಲ್ಲಿ ಅಲ್ಲಿ ಹೋಗೋದು ಸಮಂಜಸ ಅಲ್ಲ ಅನಿಸುತ್ತೆ. ಆ ಮಗುವಿನ ಚಿತ್ರ ಏನಾದರೂ ಇದ್ರೆ ಕೊಟ್ಟಿರಿ ಸರ್, ನಾನು ಇದರ ಹೊಣೆ ಹೊತ್ತು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ACP ಗೌತಮ್ ಅವರಿಗೂ ಹುಡುಕಿಸೋಕೆ ಹೇಳ್ತೀನಿ ಎಂದು ಗಂಭೀರತೆಯಿಂದ ನುಡಿದ. ಮತ್ತೆ ಆ ಹುಡುಗಿ ಮಿಥುನ ತನ್ನ ಮನೆಯವರ ವಿರುದ್ಧವೇ ಕೇಸ್ ಹಾಕಿದ್ಲು ಅಲ್ವಾ? ಹೀಗೆ
ಒಂದಷ್ಟು ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಿಸಿದ ಮುಖ್ಯ ವಿಚಾರಗಳ ಚರ್ಚೆ ನಡೆದಿತ್ತು. ಸರಿ, ನೀನಿನ್ನು ಹೊರಡು. ಗಂಟೆ 9 ಆಯ್ತು. ಹೊಸದಾಗಿ ಮದುವೆ ಆದವ ನೀನು. ಮನೆಯಲ್ಲಿ ಹೆಂಡತಿ ಕಾಯ್ತಾ ಇರ್ತಾಳೆ. ಮತ್ತೆ ನಾಳೆ ಕಚೇರಿಗೆ ಬರೋದೇನು ಬೇಡ. ಏನಾದರೂ ತೀರಾ ಅಗತ್ಯ ಬಿದ್ದರೆ ನಾನೇ ಕರೆ ಮಾಡಿ ತಿಳಿಸ್ತೇನೆ. ಆದರೆ ಆ ಮಗು ಬಗ್ಗೆ ಆದಷ್ಟು ಬೇಗ ತಿಳಿದುಕೋ ಎಂದು ಮುಗುಳ್ನಗುತ್ತಾ ಬೀಳ್ಕೊಟ್ಟರು. ಅವರ ಮನೆಯಿಂದ ಹೊರಬಿದ್ದ ಸಿದ್ಧಾರ್ಥನ ಮನಸ್ಸು ಇನ್ನೂ ಹಲವು ವಿಚಾರಗಳನ್ನು ಚರಣ ಮಾಡುತ್ತಾ ಕುಳಿತಿತ್ತು. ಕಾರನ್ನೇರಿ ಹೊರಟಾಗ, ನಿಮಗೆಲ್ಲ ಈ ಚಿತ್ರ ಚಿರಪರಿಚಿತ ಅಂತ ನನಗೆ ಗೊತ್ತು. ನಮ್ಮ ಪವರ್ ಸ್ಟಾರ್ ನಟಿಸಿರೋ ಈ ಫಿಲ್ಮ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಈಗ ಒಂದಷ್ಟು ಕ್ಲೂಸ್ ಕೊಡ್ತೀನಿ. ಅದರ ಬೇಸಿಸ್ ಮೇಲೆ ನೀವು ಯಾವ ಚಿತ್ರ ಅಂತ ನನಗೆ ಈ ನಂಬರ್ಗೆ ಸಂದೇಶದ ಮೂಲಕ ತಿಳಿಸಬೇಕು. ಮೊದಲನೇ ಸುಳಿವು, ಪಾರ್ವತಿ ಮೆನನ್ ಅವರು ನಾಯಕಿಯಾಗಿ ಕಾಣಿಸಿಕೊಂಡ ಡೆಬ್ಯೂ ಪಿಕ್ಚರ್ ಇದು. ತಿಳಿತಾ ಏನಾದರೂ? ಈಗ ಎರಡನೇ ಕ್ಲೂ, ಮದುವೆ ಆಗಿ ಹಲವೇ ತಿಂಗಳುಗಳಲ್ಲಿ ಡಿವರ್ಸ್ವರೆಗೂ ತಲುಪಿ ಮತ್ತೆ ಹೊಂದಾಗೋ ಜೋಡಿ ಇವರು. ಅಷ್ಟೇ, ಇದರ ಮೇಲೆ ಮತ್ಯಾವುದೇ ಸುಳಿವು ಕೊಡೋದಿಲ್ಲ. ನಿಮಗೆ ಈಗಾಗಲೇ ಗೊತ್ತಾಗಿದ್ರೆ ಪಟಪಟನೆ ಟೈಪ್ ಮಾಡಿ ಮೆಸೇಜ್ ಕಳಿಸಿಬಿಡಿ. ಕೇಳ್ತಾ ಇರಿ 94.3 ರೆಡ್ FM. ನಾನು ನಿಮ್ಮ ಸಾತ್ವಿಕಾ. RJ ಒಬ್ಬರು ಮಿಲನ ಚಲನಚಿತ್ರದ ಕ್ಲೂ ಕೊಡುತ್ತಾ ಆ ಸಿನಿಮಾ ಹೆಸರನ್ನು ಕಂಡುಹಿಡಿಯುವ ಟಾಸ್ಕ್ ಅನ್ನು ನೀಡಿದ್ದರು. ಆದರೆ ಡಿವರ್ಸ್ ಎಂಬ ಪದ ಕೇಳುತ್ತಲೇ ದಡಕ್ಕನೆ ಬ್ರೇಕ್ ಹಾಕಿದ್ದ ಸಿದ್ಧಾರ್ಥ್, ಅಂಜು ಏನಾದರೂ ನನ್ನ ಬಳಿ ವಿಚ್ಛೇದನ ಕೇಳ್ತಾಳ? ಹಾಗೇನಾದರೂ ಮಾಡಿದ್ರೆ ಏನು ಅಂತ ಉತ್ತರಿಸಲಿ? ಆಗಲ್ಲ, ನನಗೆ ಅವಳನ್ನು ಬಿಟ್ಟು ಬದುಕೋಕೆ ಸಾಧ್ಯವೇ ಇಲ್ಲ. ಅಂಜು, ನನ್ನ ಬಿಟ್ಟು ಹೋಗ್ಬೇಡ ಕಣೆ. ಚಡಪಡಿಸಿ ಬಿಟ್ಟಿತು ಅವನ ಮನ. ಎಷ್ಟು ಹುಡುಕಿದರೂ ಏನೂ ಪ್ರಯೋಜನವಾಗದೇ ಇದ್ದಾಗ ಬೇಸರಗೊಂಡ ಅಂಜಲಿ ಮತ್ತೆ ಅಡಿಗೆ ಕೋಣೆಯನ್ನು ಸೇರಿ ರಾತ್ರಿಯ ಊಟಕ್ಕೆ ಅನುವು ಮಾಡಿ ಅತ್ತೆ ಮಾವನಿಗೆ ಊಟವನ್ನು ಬಡಿಸಿದಳು. ಆಗ ರೇಣುಕಾ, ನೀನು ಊಟಕ್ಕೆ ಕೂರಮ್ಮ, ಈ ನಮ್ಮ ಕುಲಪುತ್ರ ಬರೋದು ತಡ ಆಗಬಹುದೇನೋ. ಸೊಸೆ ಹಸಿವಿನಿಂದ ಇರುವುದು ಬೇಡವೆಂದು ಕಾಳಜಿ ತೋರಿದಾಗ, ಪರವಾಗಿಲ್ಲ ಅತ್ತೆ, ಅವರು ಬಂದಮೇಲೆ ಅವರೊಟ್ಟಿಗೆ ಮಾಡ್ತೀನಿ ಎಂದು ಸಬೂಬು ಹೇಳಿ ತಪ್ಪಿಸಿಕೊಂಡಳು. ಈ ಬಾಳೆ ತಿಂಡಿನ ಪಲ್ಯ ಬಹಳ ರುಚಿಯಾಗಿದೆಯಮ್ಮ, ಇನ್ನು ಸ್ವಲ್ಪ ಹಾಕು ನನಗೆ. ರಘುನಾಥರು ಚಪ್ಪರಿಸಿ ತಿನ್ನುತ್ತಾ ಮತ್ತೊಮ್ಮೆ ಕೇಳಿದಾಗ ಖುಷಿಯಿಂದ ಬಡಿಸಿದಳು. ಅಂಜಲಿ, ಇವರಿಗೆ ನಿನ್ನ ಕೈ ರುಚಿ ಬಹಳ ಹಿಡಿಸಿದೆ ನೋಡು. ಅದಕ್ಕೆ ಏನೋ ಸ್ವಲ್ಪ ಸ್ವಲ್ಪ ಎನ್ನುತ್ತಲೇ ಜಾಸ್ತಿ ತಿಂತ ಗುಡಾಣ ಬೆಳೆಸಿಕೊಂಡಿದ್ದಾರೆ. ಬೆಳಗ್ಗೆ ಹೊತ್ತಿನ ವಾಕಿಂಗ್ ಕೂಡ ಈ ಮಳೆಯಿಂದಾಗಿ ನಿಂತಿದೆ. ಹುಷಾರು ರೀ, ಹಿಂಗೆ ಆದರೆ ಬಹಳ ಕಷ್ಟ ನೋಡಿಪ. ಪತಿಯನ್ನು ಕೀಚಾಯಿಸಿ ನಕ್ಕರು ರೇಣುಕಾ. ಪೆಚ್ಚುಮುಖ ಮಾಡುತ್ತಾ ಈಹಿ ಎಂದು ನಗೆ ಬೀರಿದರು ರಘುನಾಥ್ರು. ಅವರ ಮಾತಿನಿಂದ ಅಂಜಲಿ ನಗುತ್ತಾ, ಎಂತ ಇಲ್ಲ ಅತ್ತೆ, ಪಾಪ ಮಾವ, ನೀವು ಹಾಕ್ಕೊಳ್ಳಿ ಮಾವ, ಎಂತ ಆಗೋದಿಲ್ಲ ಎಂದು ಅವರ ಬೆಂಬಲಕ್ಕೆ ನಿಂತಳು. ಊಟ ಮುಗಿಸಿ ಕೋಣೆ ಸೇರಿದ ಅತ್ತೆ ಮಾವನಿಗೆ ಹಾಲು ನೀಡಿ ನಲ್ಲನ ಆಗಮನಕ್ಕೆ ಕಾಯುತ್ತಾ ಕುಳಿತಳು ಅಂಜಲಿ. ಸಮಯ 10:30 ಆತ ಮನೆ ಸೇರದಿದ್ದನ್ನು ಕಂಡು ಕೊಂಚ ಗಾಬರಿಯಾಗಿತ್ತು ಅವಳಿಗೆ. ಇನ್ನು ತಡೆಯುವುದು ಬೇಡವೆಂದು ಕರೆ ಮಾಡಿದಾಗ ಕಾರನ್ನು ಬದಿಗಿರಿಸಿ ಸ್ಟೇರಿಂಗ್ ಮೇಲೆ ತಲೆ ಆನಿಸಿ ಕುಳಿತಿದ್ದವನ ಫೋನ್ ರಿಂಗಣಿಸಿತು. ಪರದೆಯ ಮೇಲಿನ ಹೆಸರನ್ನು ನೋಡುತ್ತಲೇ ಮನ ತಂಪಾಗಿತ್ತು. ಮುಖದಲ್ಲೊಂದು ಪುಟ್ಟ ನಗು. ಅಯ್ಯೋ, ಇಷ್ಟೊತ್ತು ಸುಮ್ಮನೆ ಕುಳಿತು ಬಿಟ್ನಾ? ಛೇ, ಅಂಜು ಊಟ ಸಹ ಮಾಡದೆ ಕಾಯ್ತಾ ಇರ್ತಾಳೆ. ಊಟ ಮಾಡೋಕ್ಕೆ ಹೇಳೋಣ. ತನ್ನ ನಡೆಯನ್ನು ಹಳೆದುಕೊಳ್ಳುತ್ತಾ ಫೋನ್ ಸ್ವೀಕರಿಸಿದ. ಹಲೋ ಅಂಜಲಿ, ಎಲ್ಲಿದ್ದೀರಿ ನೀವು? ಸಮಯ ಆಗಲೇ 10:30 ದಾಟಿದೆ. ಮಳೆಯಲ್ಲಿ ಏನಾದರೂ ಸಿಕ್ಕಿಕೊಂಡಿದ್ದೀರಾ? ಊಟ ತಿಂದ್ರೋ ಇಲ್ಲೋ? ತಾನು ಹಸಿದಿದ್ದರೂ ಆತನ ಹೊಟ್ಟೆಯ ಬಗ್ಗೆ ಚಿಂತೆ ಅವಳಿಗೆ. ಅಂಜಲಿ, ಎಕ್ಸ್ಪ್ರೆಸ್ ಗಾಡಿ ಥರ ಏನು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದೀರಿ ಅಲ್ಲ? ಬರ್ತಾ ಇದ್ದೀನಿ, ನೀವು ಊಟ ಮಾಡಿ ಮಲಗಿ, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಹಾಂ ಸರಿ ಬನ್ನಿ, ಹುಷಾರು, ಬಾಯ್ ಎಂದು ಕರೆ ಇಟ್ಟಳು. ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ನಾನಿದ್ರೆ ಊಟ ಮಾಡಿ ಮಲಗು ಅಂತಾರೆ. ಎಷ್ಟೇ ಆಗಲಿ ನನ್ನೇನು ಅವರ ಹೆಂಡತಿ ಅಂತ ಸ್ವೀಕರಿಸಿಲ್ಲ. ನಿನ್ನದು ನೆರವೇರದೆ ಉಳಿಯುವ ಹುಸಿಯಾಸೆಗಳಷ್ಟೇ. ಬೇಸರದ ನಿಟ್ಟುಸಿರಿನ ಜೊತೆ ಕಣ್ಣ ಹನಿ ಜಿನುಗಿತ್ತು. ಜನವರಿ 8, 2021 ವೀಣಾ ಜೋಸೆಫ್ ಎನ್ನುವ ಮಹಿಳೆಯೊಬ್ಬಳ ಸಾವಾಗಿತ್ತು. ಗವಿಪುರಂ ಅಲ್ಲಿ ವಾಸವಿದ್ದ ವೀಣಾ ಅಂದು ಆತ್ಮಘಾತು ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಂಡುಬಂದರೂ ಅದು ಹತ್ಯೆ ಆಗಿರಬಹುದು ಎಂಬ ಶಂಕೆ ಮೂಡಿತ್ತು. ಮನೆ ಕೆಲಸದಾಳುಗಳ ಮತ್ತು ನೆರೆಹೊರೆಯರ ಹೇಳಿಕೆಯ ಮೇರೆಗೆ ಎಸಿಪಿ ಗೌತಮ್ ಕುಮಾರ್ ಅವರು
ಎಫ್ಐಆರ್ ದಾಖಲಿಸಿದ್ದರು. ಅದೇ ವಿಚಾರಣೆ ಮುಂದುವರಿದಾಗ ಪುರಾವೆ ಸಮೇತ ಚೋರಿ ಚೋಮ ಉರಫ್ ಸೋಮನಾಯಕ ಸಿಕ್ಕಿಬಿದ್ದಿದ್ದ. ಚೋಮನ ಮೇಲಿರುವ ಕೆಲವು ಪ್ರತಿಷ್ಠಿತ ಜನರಿಂದ ಮತ್ತು ಅಧಿಕಾರಿಗಳಿಂದ ಬೇಲಿನ ಮೇಲೆ ಬಿಡುಗಡೆ ಮಾಡುವಂತೆ ಒತ್ತಡ ಹೇರಲಾಗಿತ್ತು. ಇದ್ಯಾವುದಕ್ಕೂ ಬಗ್ಗದ ಗೌತಮ್ ತನ್ನ ಕಾರ್ಯವನ್ನು ದಕ್ಷತೆಯಿಂದ ಮುಂದುವರಿಸಿದ್ದ. ಆ ರಾತ್ರಿ ಅನಾಮಧೇಯನ ಒಂದು ಕರೆ ಅವನನ್ನು ವಿಚಲಿತ ಮಾಡಿತ್ತು. ಸರ್, ನನ್ನ ಕಾಪಾಡಿ ಸರ್, ಇವರು ನನ್ನ ಬಿಡೋದಿಲ್ಲ ಸರ್. ಮಡಿವಾಳ ಚೆಕ್ ಪೋಸ್ಟ್ ಹತ್ರ ಇದ್ದೇನೆ ಸರ್, ಹೇಗಾದರೂ ಸರಿ ನನ್ನನ್ನು ಅವನ ಸ್ವರ ನಿಶ್ಶಬ್ದವಾಯಿತು. ಕರೆ ಸ್ಥಗಿತಗೊಂಡಿತ್ತು. ಹಲೋ ಮಾತಾಡಿ, ಹಲೋ. ಯಾವುದೇ ಪ್ರಯೋಜನವಿಲ್ಲ. ಗೌತಮ್ ಎಷ್ಟೇ ಪ್ರಯತ್ನಿಸಿದರೂ ಮತ್ತೆ ಆ ಕಡೆಯ ವ್ಯಕ್ತಿ ಫೋನನ್ನು ಎತ್ತಲಿಲ್ಲ. ಕೂಡಲೇ ಕಾರ್ಯಪ್ರವೃತ್ತನಾದ ಗೌತಮ್ ತನ್ನ ಜೀಪನ್ನೇರಿ ಮಡಿವಾಳದ ಚೆಕ್ ಪೋಸ್ಟಿನತ್ತ ಚಲಾಯಿಸಿದ. ವೀಣಾ ಜೋಸೆಫ್ ಹಿನ್ನೆಲೆ ಏನು? ಆಕೆಯ ಮಗ ಅದೆಲ್ಲಿ ಮರೆಯಾಗಿದ್ದಾನೆ? ಗೌತಮ್ನಿಗೆ ಕರೆ ಮಾಡಿ ರಕ್ಷಿಸಿ ಎಂದು ಬೇಡಿಕೊಂಡವರ್ಯಾರು? ಅಂಜಲಿ ಸಿದ್ಧಾರ್ಥನ ಜೀವನ ಮುಂದೆ ಹೇಗೆ ತಿರುವು ಪಡೆಯಬಹುದು? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯಲಿದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.